ನಮಸ್ಕಾರ ವೀಕ್ಷಕರೇ, ಕನ್ನಡದ ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಮೊದಲ ಮೀಡಿಯಾ ಸ್ಪೋರ್ಟ್ಸ್ ಕನ್ನಡ ಟಿವಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾನಿದ್ದೀನಿ ಫ್ರೆಂಡ್ಸ್ ಕಪ್ 2024 ವೇದಿಕೆ ಮೇಲೆ ಕೂತ್ಕೊಂಡಿದ್ದೀವಿ. ನನ್ನ ಜೊತೆಗೆ ವಿಶೇಷವಾಗಿರುವಂತಹ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಚೆನ್ನೈ 11 ತಂಡದ ಫ್ರಾಂಚೈಸಿ ಪ್ರಮೋಟರ್ ನಮ್ಮ ರಾಜು ಸರ್ ಅವರು. ರಾಜು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ಫ್ರೆಂಡ್ಸ್ ಕಪ್ 2024 ಹೇಗೆ ಸಾಗ್ತಾ ಇದೆ? ತುಂಬ ಅದ್ಭುತವಾಗಿ ಸಾಗ್ತಾ ಇದೆ. ನೋಡ್ತಾ ಇದ್ದೀವಿ, ಆಲ್ರೆಡಿ ಇದು ಗುರುವಾರ ಸಾಯಂಕಾಲದಿಂದ ಸ್ಟಾರ್ಟ್ ಆಗಿದೆ. ತುಂಬ ಅದ್ಭುತವಾಗಿ ಹೋಗ್ತಾ ಇದೆ, ಚೆನ್ನಾಗಿದೆ. ಸೊ ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಇದೆ. ಸೈಕಲ್ ಗ್ಯಾಪ್ ರೆಸ್ಟೋ ಬಾರ್ ನಾಗರಬಾವಿ, ಸೊ ನಿಮ್ಮದೇ. ಸೊ ನೀವು ನಮಗೆ ನಮ್ಮ ರೇಣುಗೌಡರು ಸರ್ಗೆ ಒಳ್ಳೆ ಸ್ನೇಹಿತರು. ನಿಮ್ಮ ಅವರ ಸ್ನೇಹ ಬಾಂಧವ್ಯ ಹೇಗಿದೆ ಸರ್? ಸರ್ ನನಗೆ ಪರಿಚಯ ಆಗಿ ಹತ್ತತ್ರ ಒಂದು 5 ವರ್ಷ ಆಗಿದೆ. 2018ರಲ್ಲಿ ನಾನು ಒಂದು ಟ್ರೋಫಿ ಮಾಡಿದೆ, ವಾಜಪೇಯಿ ಟ್ರೋಫಿ ಅಂತ ಪೀಣ್ಯದಲ್ಲಿ. ಒನಲು ಬಲ್ಕಿನ ಇದು ಆ ಸ್ಟೇಡಿಯಮಲ್ಲಿ ಫಸ್ಟ್ ಮಾಡಿದ್ದು ಪೆಡ್ಲೈಟ್ ಕ್ರಿಕೆಟ್ ನಾವೇ, ನಮ್ಮ ಟೀಮ್ ಅವರೆಲ್ಲ ಸೇರ್ಕೊಂಡು ಮಾಡಿದ್ವಿ. ಅದರಲ್ಲಿ ಫ್ರೆಂಡ್ಸ್ ಎಂಟ್ರಿ ಕೊಟ್ಟಿತ್ತು. ಆವಾಗ ನನಗೆ ರೇಣುಗೌಡರು, ಆ್ಯಕ್ಚುಲಿ ನಂಗೆ ರೇಣುಗೌಡರು ಪರಿಚಯ ಆಗಿದೆ ಸಾಗರ್ ಭಂಡಾರಿ ಅಂತ. ಅವ್ರ ಮುಖಾಂತರ ರೇಣುಗೌಡರು ಪರಿಚಯ ಆದರು. ಅವತ್ತಿಂದ ಇಲ್ಲಿವರೆಗೂ ನಮ್ಮ ಸ್ನೇಹ ಚೆನ್ನಾಗಿದೆ. ಸೊ ಹಾಗಾಗಿ ನಾವು ಇದರಲ್ಲಿ ಕಾಂಪೀಟ್ ಮಾಡಿದ್ದು. ಸರ್, ಚೆನ್ನೈ 11 ಟೀಮ್ ಜೊತೆಗೆ ನಿಮ್ಮ ಒಡನಾಟ, ನೀವು ಬೆಂಗಳೂರಿನಲ್ಲಿ ಇರ್ತೀರಾ, ಚೆನ್ನೈ 11 ಚೆನ್ನೈಯಲ್ಲಿ ಇರ್ತಾರೆ. ಸೊ ಕೋಆರ್ಡಿನೇಷನ್ ಹೇಗಿದೆ ಸರ್ ನಿಮ್ಮದು ಅವ್ರದ್ದು ಬಾಂಧವ್ಯ? ತುಂಬ ಅದ್ಭುತವಾಗಿದೆ. ಓಕೆ, ಇದು ಚೆನ್ನೈ ಟೀಮು ಆ್ಯಕ್ಚುಲಿ ಪ್ರಮೋಟ್ ಮಾಡಿಸಿದ್ದು ರೇಣುಗೌಡರು. ಏನೋ ಅವರು ಒಂದು ಕಾನ್ಸೆಪ್ಟ್ ಮಾಡಿ, ಇಲ್ಲ ಸರ್ ಈ ಥರ ಫೋನ್ ಮಾಡಿ ಈ ಥರ ಇದೆ, ನೀವು ಒಂದು ಟೀಮಿಗೆ ಪ್ರಮೋಟರ್ ಆಗಬೇಕು ಅಂತ ಕೇಳ್ಕೊಂಡ್ರು. ಸೊ ಹಾಗಾಗಿ ಸರಿ ಆಯಿತು ಸರ್, ನೀವು ಹೇಗೆ ಹೇಳ್ತೀರೋ ಹಾಗೆ ಅಂತ ಒಪ್ಕೊಂಡು, ಸರಿ ಅದೆಲ್ಲ ಒಂದು ಸಿಸ್ಟಮಲ್ಲಿ ಮಾಡಿದ್ರು ಅವರು. ಈ ಥರ ಚೀಟಿ ಹಾಕಿ ಚೀಟಿ ಎತ್ತಿ ಆವಾಗ ನಮಗೆ ಚೆನ್ನೈ ಟೀಮ್ ಬಂತು. ಸೊ ಓಕೆ, ಚೆನ್ನಾಗಿದೆ, ಚೆನ್ನಾಗಿ ಆಡಲಿ ಹುಡುಗರು. ಅಲ್ಲಿಂದ ಹೊರ ರಾಜ್ಯದಿಂದ ಇಲ್ಲಿ ಆಡೋಕ್ಕೆ ಬಂದಿದ್ದಾರೆ, ಚೆನ್ನಾಗಿ ಆಡಲಿ ಅಂತ ಕೇಳ್ಕೊಳ್ತೀನಿ. ಚೆನ್ನಾಗಿ ಆಡಲಿ ಹುಡುಗರು. ಮತ್ತು ನಮ್ಮ ಫ್ರೆಂಡ್ಸ್ ಕಪ್ 2024 ಕಳೆದ ಬಾರಿ ಕೂಡ ಭಾಳ ಅದ್ಭುತವಾಗಿತ್ತು, ನೀವು ಕೂಡ ಬಂದಿದ್ರಿ. ಸೊ ಈ ಬಾರಿ ಹೇಗೆ ನಡೀತಾ ಇದೆ ಮತ್ತು ನಮ್ಮ ಫ್ರೆಂಡ್ಸ್ ಬೆಂಗಳೂರು ತಂಡದ ಕನಸು ನನಸಾಗ್ತಿದೆಯಾ? ಅದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. 2023ರಲ್ಲೂ ಮಾಡಿ 2024ರಲ್ಲೂ ಮಾಡೋಕ್ಕೆ ಆ್ಯಕ್ಚುಲಿ ಒಂದು ಗುಂಡಿಗೆ ಇದ್ರೆಲ್ಲ ಆಗೋಲ್ಲ. ಅದು ಈ ಥರ ಒಂದು ಟೂರ್ನಮೆಂಟ್ನ ಮಾಡಿ ಯಶಸ್ವಿಯಾಗಿ ನಿರ್ವಹಿಸೋದಕ್ಕೆ ಅದಕ್ಕೆ 2 ಗುಂಡಿಗೆನೇ ಬೇಕು. ಜೊತೆಗೆ ಹಂಗೆ ಹುಡುಗರ ಸಹಕಾರನೂ ಬೇಕು. ಆ ವಿಚಾರದಲ್ಲಿ ರೇಣುಗೌಡರು ನೋಡಿದ್ರೆ ನಮಗೊಂದು ಸ್ವಲ್ಪ ಜಲಸ್ ಫೀಲ್ ಆಗುತ್ತೆ. ಯಾಕಂದ್ರೆ ನಾವೂ ಇದೇ ಥರ 2018ರಲ್ಲಿ ಮಾಡಿದ್ವಿ. ನಮಗೂ ಅವಾಗೆಲ್ಲ ಹುಡುಗರು ಎಲ್ಲ ಸಹಕಾರ ಕೊಟ್ಟು ಮಾಡಿದ್ರು. ಮತ್ತು ಇನ್ನೂ 5 ವರ್ಷ ಆಯ್ತು, ಇನ್ನೊಂದು ಆರ್ಗನೈಸ್ ಮಾಡೋಕ್ಕೆ ಆಗ್ತಾಯಿಲ್ಲ ನಮ್ಮ ಕೈಯಲ್ಲಿ. ಅಂಥದ್ರಲ್ಲಿ 2023ರಲ್ಲೂ ಮಾಡಿ 2024ರಲ್ಲೂ ಅದೇ ಥರ ಮಾಡೋದಿದೆಯಲ್ಲ, ಅದು ತುಂಬ ಅದ್ಭುತವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾನು 2 ವರ್ಷವೂ ಪಾಲ್ಗೊಂಡಿದ್ದೀನಿ. ನಂಗೆ ತುಂಬ ಸಂತೋಷ. ಪಾಲ್ಗೊಳ್ಳೋಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ರೇಣುಗೌಡರು ಮತ್ತು ಅವ್ರ ತಂಡದವ್ರು ಎಲ್ರಿಗೂ ನಾನು ನನ್ನ ಮನಸಾಪೂರ್ವಕವಾಗಿ ಅಭಿನಂದನೆ ಹೇಳ್ತೀನಿ. ಸರ್, ನಮ್ಮ ಸ್ಪೋರ್ಟ್ಸ್ ಕನ್ನಡ ಟಿವಿ ಒಂದು ಪ್ರಶ್ನೆ ಇದೆ. ಕರ್ನಾಟಕದಲ್ಲಿ ಟೆನ್ನಿಸ್ ಬಾಲ್ನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ಬೇಕು. ಈಗಾಗಲೇ ಇಂಡಿಯಾದಲ್ಲಿ ISPL ನಡೀತಾ ಇದೆ. ನಮ್ಮ ಕರ್ನಾಟಕದಲ್ಲೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ? ಸೊ ನಿಮ್ಮ ಫ್ರಾಂಚೈಸಿ ಪ್ರಮೋಟರ್ಸ್ ಮುಖಾಂತರ ಟೆನ್ನಿಸ್ ಬಾಲ್ಗೆ ಏನೆಲ್ಲ ಕೊಡುಗೆಗಳನ್ನು, ಕನಸುಗಳನ್ನು ಕಟ್ಕೊಂಡಿದ್ದೀರಾ ಸರ್ ನೀವು? ಶೂರಾಗಿ ಈ ಥರದ್ದೊಂದು ಚಾನಲ್ ಮಾಡಿ ಟೆನ್ನಿಸ್ ಬಾಲ್ ಕ್ರಿಕೆಟ್ನ ಏನೋ ಒಂದು ಉನ್ನತ ಸ್ಥಾನಕ್ಕೆ ಎತ್ಕೊಂಡು ಹೋಗಬೇಕು, ಎಲ್ಲ ಜನರಿಗೆ ರೀಚ್ ಆಗಬೇಕು ಅನ್ನೋದೊಂದು ಸಂಕಲ್ಪ ಮಾಡಿದಾರಲ್ಲ ನಮ್ಮ ಸರ್ ಅವ್ರಿಗೆ ತುಂಬ ಅಭಿನಂದನೆಗಳು ಹೇಳ್ತೀನಿ. ಆಮೇಲೆ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅಂದರೆ ನನ್ನ ಕಲ್ಪನೆ ಏನಂತ ಅಂದರೆ, ನಮಗೇನು ಇದರಲ್ಲಿ ಯಾವುದೋ ಹಣ ಮಾಡೋದಾಗಲಿ, ಇದರಿಂದ ಆ ಥರದ್ದು ಯಾವುದೇ ಉದ್ದೇಶ ಇಟ್ಕೊಂಡಂತೂ ನಾವು ಯಾವತ್ತೂ ಇಲ್ಲಿ ಇದುವರೆಗೂ ಪಾರ್ಟಿಸಿಪೇಟ್ ಮಾಡಿಲ್ಲ. ನಮ್ಮ ಉದ್ದೇಶ ಏನಂದರೆ, ಎಂಡ್ ಆಫ್ ದ ಡೇ ಕಷ್ಟ ಬಿದ್ದಾಡೋ ಪ್ಲೇಯರ್ಸ್ಗೆ ಇದರಿಂದ ಏನಾದರೂ ಉಪಯೋಗ ಆಗೋ ಥರ ಎಲ್ಲರೂ ಅದಕ್ಕೆ ಯಾವುದೋ ಒಂದು ಕಾರ್ಯಕ್ರಮ ರೂಪಿಸಿ ಎಂಡ್ ಆಫ್ ಒಟ್ಟಿನಲ್ಲಿ ಪ್ಲೇಯರ್ಸ್ಗೆ ಅವ್ರಿಗೆ ಫೈನಾನ್ಷಿಯಲಿ ಅವ್ರು ಫಿಟ್ ಆಗೋ ಥರ ಏನಾದರೂ ಒಂದು ಯೋಜನೆ ರೂಪಿಸ್ಬೇಕು ಅಂತ ಕೇಳ್ಕೊತೀನಿ ಈ ಮೀಡಿಯಾ ಮುಖಾಂತರ. ಯಾರಾದರೂ ಇದಕ್ಕೆ ಮುಂದೆ ಬಂದು, ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಪ್ಲೇಯರ್ಸ್ ಆಡ್ತಾರೆ ಪಾಪ, ಶನಿವಾರ ಭಾನುವಾರ ಶುಕ್ರವಾರ ಅವ್ರವ್ರ ಕಷ್ಟಗಳು ಅವ್ರವ್ರಿಗೆ ಗೊತ್ತಿರುತ್ತೆ. ಅಂಥದ್ರಲ್ಲೂ ಕ್ರಿಕೆಟ್ನ ಒಂದು ಪ್ಯಾಷನ್ನಾಗಿ ಬಂದು ಆಡ್ತಾರಲ್ವ. ಸೊ ಹಾಗಾಗಿ ಅವ್ರಿಗೆಲ್ಲ ಒಂದು ಫೈನಾನ್ಷಿಯಲ್ ಏನಾದ್ರು ಯೂಸ್ ಆಗಬೇಕು ಆಡೋದ್ರಿಂದ ಅನ್ನೋದೇ ನನ್ನ ಮನಸ್ಸಲ್ಲಿರೋದು. ಇದು ನಾನು ಆಲ್ರೆಸ್ಟ್ ಎಲ್ಲತನೂ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಇದಾಗಿತ್ತು ನಮ್ಮ ಚೆನ್ನೈ 11ನ ಫ್ರಾಂಚೈಸಿ ಪ್ರಮೋಟರ್, ಸೈಕಲ್ ಗ್ಯಾಪ್ ರೆಸ್ಟೋ ಬಾರ್ನ ಮಾಲೀಕರಾದಂತಹ ಶ್ರೀ ರಾಜು ಸರ್ ಅವರ ಮಾತುಗಳು. ಸರ್, ನಿಮ್ಮ ಸಮಯನ ನಮಗಾಗಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಫ್ರೆಂಡ್ಸ್ ಕಪ್ ಯಶಸ್ವಿಯಾಗಲಿ, ಸಾಗಲಿ, ನಿಮ್ಮ ಟೀಮ್ ಜಯ ಗಳಿಸಲಿ ಅಂತ ನಾವು ಕೂಡ ವಿಶೇಷವಾಗಿ ಪ್ರಾರ್ಥಿಸ್ಕೊಳ್ತೀವಿ. ಧನ್ಯವಾದಗಳು ಸರ್. ಇಷ್ಟಿಷ್ಟು ವೀಕ್ಷಕರೇ, ಧನ್ಯವಾದಗಳು.